ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ವಿಲೇಜ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಮ್ಮ ಮನೆಯವರು ಗೆಣಸು ಅಗಿಬೇಕು. ಇವತ್ತು ಅಡಿಕೆ ಗಿಡದಲ್ಲಿ ಸ್ವಲ್ಪ ಮರಗೆಣಸು ಹಾಕ್ಕೊಂಡಿದ್ವಿ. ಹಾಗಾಗಿ ಇವತ್ತು ಅಗಿಬೇಕು, ಅವನ್ನ ಹೊಲದ ಹತ್ರಕ್ಕೆ ಹೋಗಬೇಕು ಅಂತಂದರು. ಫಸ್ಟು ಎದ್ದ ತಕ್ಷಣ ಅವ್ರಿಗೆ ಟೀ ಮಾಡಿಕೊಟ್ಟೆ. ಅವರು ಟೀ ಕುಡಿದ್ಬಿಟ್ಟು ಹೊಲದ ಹತ್ರ ಹೋದರು ಗೆಣಸು ಅಗಿಯೋದಕ್ಕೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜಾಸ್ತಿನೇ ಇದೆ ಅಡಿಕೆ ಗಿಡದಲ್ಲಿ ಹಾಕ್ಕೊಂಡಿರೋದು, ಮಾರ್ಕೆಟ್ಗೆ ಹಾಕಬೇಕು. ಹಾಗಾಗಿ ನಮ್ಮ ಮನೆಯವರು ಹೋದ್ರಲ್ಲ ಹೊಲದ ಹತ್ರಕ್ಕೆ, ಅವ್ರಿಗೆ ಟೀ ಮಾಡಿಕೊಟ್ಟು ನಂತರ ನಾನು ಹೊಸ್ಲು ಎಲ್ಲ ಸಾರಿಸ್ಬಿಟ್ಟು ಇವಾಗ ತುಳಸಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ತುಳಸಿ ಪಾಟೆಲ್ಲ ತೊಳಿತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಾನು ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ನಾನು ಹೊಸ್ಲು ಸಾರಿಸಿ ತುಳಸಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೋಗಿ ಟೀ ಮಾಡ್ತಾಯಿದ್ದೆ. ಇವತ್ತು ಎದ್ದೇಳೋದು ಸ್ವಲ್ಪ ಲೇಟ್ ಆಯ್ತಲ್ಲ, ಹಾಗಾಗಿ ಫಸ್ಟ್ ಅವ್ರಿಗೆ ಟೀ ಮಾಡಿಕೊಟ್ಟು ಆಮೇಲೆ ಈಚೆ ಬಂದೆ ಹೊಸ್ಲು ಸಾರಿಸೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಲೇಟ್ ಆಗುತ್ತೆ, ಇನ್ನು ಅವ್ರು ಹೊಲ್ದ ಹತ್ರ ಹೊರಟೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟು ಟೀ ಮಾಡಿಕೊಟ್ಟು ನಂತರ ಈ ತುಳಸಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ತಿಂಡಿ ಕೂಡ ಮಾಡಬೇಕು. ಒಂದು ಇಬ್ಬರು ಇದ್ದಾರೆ ಹೊಲ್ದ ಹತ್ರ ಅಂತಂದರೆ, ಯಾಕಂದರೆ ಗೆಣಸು ಅಗಿಯೋದಕ್ಕೆ ಇವ್ರ ಕೈಲಿ ಆಗೋಲ್ಲ, ಸ್ವಲ್ಪ ಜಾಸ್ತಿನೇ ಇದೆ, ಒಂದು 2 ಚೀಲ ಆಗೋಷ್ಟು. ಹಂಗಾಗಿ ಅವರು ಹಾಕ್ಕೊಂಡು ಅವರು ಒಂದು 10-10:30 ಅಷ್ಟರಲ್ಲಿ ಬರ್ತಾರೆ. ಮರಗೆಣಸು ತುಂಬ ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೆ ಬೇಯಿಸಿದ್ರೆ ಅಂತ ಹೇಳ್ಬಿಟ್ಟು, ಸ್ವಲ್ಪ ಜಾಸ್ತಿ ಇದೆಯಲ್ಲ ಮಾರ್ಕೆಟ್ಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅಗೀತಾವ್ರೆ. ಇವತ್ತು ನಾನು ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ಇದೆ ನಮ್ಮದ್ರಲ್ಲೇ ಕಿತ್ಕೊಬಂದು ಇಟ್ಟಿದ್ದೆ, ನಾನು ತೋಟದಲ್ಲಿತ್ತು. ಹಾಗಾಗಿ ಚಿತ್ರಾನ್ನ ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ಇದೆಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಈಚೆ ಕೆಲಸ ಮುಗಿಸ್ಕೊಂಡ್ರೆ ನಂತರ ಒಳಗಿಂದು ಸ್ವಲ್ಪ ಒಂದು 10 ನಿಮಿಷ ಲೇಟ್ ಆದರೂ ಕೂಡ ನಡೆಯುತ್ತೆ. ಹಾಗಾಗಿ ತುಳಸಿ ಪೂಜೆ ಕೂಡ ಮುಗೀತು. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಸ್ಲು ಕೂಡ ಸಾರಿಸಿದ್ದಾಯ್ತಲ್ಲ ಆವಾಗಲೇ. ಹಾಗಾಗಿ ಇವಾಗ ಹೂವು ಎಲ್ಲ ಇಟ್ಬಿಟ್ಟು ಒಳಗಡೆ ಬಂದೆ. ಕಾಯಿ ಸುಲ್ಕೊಟ್ಟಿದ್ರು ನಮ್ಮ ಮನೆಯವರೇ. ಕಾಯಿ ತುರಿತಾ ಇದ್ದೀನಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು. ಕಾಯಿ ತುರ್ಕೊಂಡ್ರೆ ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಚ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಕಾಯಿ ತುರ್ಕೊಂಡ್ಬಿಡ್ತೀನಿ. ಇದು ನಾನು ಕಿಚನ್ಗೆ ಯೂಸ್ ಮಾಡೋ ಅಂಥದ್ದು ಮರ, ಕಸ ಎತ್ತಕ್ಕೋದು ಅಂದ್ಕೊಬೇಡಿ. ಆಮೇಲೆ ಕಿಚನ್ಗೆ ಕಾಯಿ ತುರ್ಕೊಳ್ಳೋಕ್ಕೆ ಅಂತಲೇ ಇಟ್ಕೊಂಡಿರ್ತೀನಿ ಒಂದು ಮರನ. ನಂತರ ನಾವು ಒಬ್ಬಳು ಬೆಳ್ಳುಳ್ಳಿ ಸುಲಿತಾ ಇದ್ಲು ನನ್ನ ಮಗಳು, ಇನ್ನೊಬ್ಬಳು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸೋಸ್ಕೊತಾಯಿದ್ರು. ಇಂಥ ಸಣ್ಣ ಪುಟ್ಟ ಹೆಲ್ಪೆಲ್ಲ ಮಾಡ್ತಾರೆ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಎಲ್ಲ ತುರಿದಿಟ್ಕೊಂಡಿದ್ದೀನಿ. ಇವಾಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿಕೊಂಡು ಈರುಳ್ಳಿ ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ. ಇದೆಲ್ಲ ರೆಡಿ ಮಾಡ್ಕೊಂಡ್ವಿ ಅಂತಂದರೆ ಬೇಗನೆ ಆಗುತ್ತೆ. ಚಿತ್ರಾನ್ನ ಕೂಡ ತುಂಬ ಚೆನ್ನಾಗಿರುತ್ತೆ, ಮಾವಿನಕಾಯಿ ಚಿತ್ರಾನ್ನ. ಇವಾಗ ಒಂದು 4 ಮಾವಿನಕಾಯಿ ತೊಗೊಂಡು ಈ ಥರ ಸಿಪ್ಪೆ ಎರಿತಾ ಇದ್ದೀನಿ. ಸಿಪ್ಪೆ ಎರೆದ್ಬಿಟ್ಟು ಕೊಡಮ್ಮ ನಾನು ತುರಿತೀನಿ ಅಂತ ಅಂದ್ಲು ನನ್ನ ಮಗಳು. ಹಾಗಾಗಿ ನಾನು ಒಗ್ಗರಣೆಗೆ ಇಟ್ಕೊಳ್ಳೋ ಅಷ್ಟರಲ್ಲಿ ಇವಳು ತುರಿತಾಳೆ, ಈ ಥರ ಸಿಪ್ಪೆ ಏರ್ಕೊಟ್ರೆ ಅಂತ ಹೇಳ್ಬಿಟ್ಟು ಸಿಪ್ಪೆ ಎರೆದ್ಬಿಟ್ಟು ಈ ಥರ ನೀರಲ್ಲಿ ಹಾಕ್ತಾಯಿದ್ದೀನಿ. ನೀರಲ್ಲಿ ಹಾಕಿಲ್ಲ ಅಂದರೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಇವಾಗ ಎಲ್ಲ ಸಿಪ್ಪೆ ಎರೆದ್ಬಿಟ್ಟು ಇವಳು ಕೈ ಕೊಟ್ಟರೆ ನನ್ನ ಮಗಳಿಗೆ ತುರಿತಾ ಇರ್ತಾಳೆ. ಅಷ್ಟರಲ್ಲಿ ನಾನು ಒಗ್ಗರಣೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 4 ಮಾವಿನಕಾಯಿ ಈ ಥರ ಸಿಪ್ಪೆ ಎರೆದ್ಬಿಟ್ಟು ನೀರಲ್ಲಿ ಹಾಕ್ತೆ. ನನ್ನ ಮಗಳು ತುರಿತಾ ಇದ್ಲು. ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಫಸ್ಟು ನಾನು ಕಡಲೆಬೀಜ ತೇಲಿಸ್ಬಿಟ್ಟು ತೆಗೆದಿಟ್ಕೊಳ್ತೀನಿ. ನಂತರ ಒಗ್ಗರಣೆ ಹಾಕ್ಕೊಳ್ತೀನಿ. ಯಾಕಂದರೆ ಕಡಲೆಬೀಜ ಅದರಲ್ಲೇ ಬಿಡೋದಿಲ್ಲ, ನಾನು ತೇಲಿಸ್ಬಿಟ್ಟು ಸಪ್ರೇಟ್ ಎತ್ತಿಟ್ಬಿಡ್ತೀನಿ ಅವನ್ನ. ಚಿತ್ರಾನ್ನ ಬೆಳೆಸ್ಬೇಕಾದ್ರೆ ಹಾಕ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟು. ಇವಾಗ ಕಡಲೆಬೀಜ ತೆಕ್ಕೊಂಡು ಅದೇ ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆ, ಹಾಗೆಯೇ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ತಾಯಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದ ನಂತರ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಳ್ತೀನಿ. ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಾಗಿತ್ತು. ಇವತ್ತು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ನನ್ನ ಕುಕ್ಕಿಂಗ್ ಚಾನಲಲ್ಲಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ. ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ಹೆಚ್ಚಿರುವಂಥದ್ದು. ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ನಾನು ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ನಾನು ಹಚ್ಚಿ ಹಾಕಲ್ಲ, ತುರಿದ್ಬಿಟ್ಟು ಹಾಕ್ಕೊಳ್ತೀನಿ ಮೆಣಸಿನ್ಕಾಯಿ ತುರಿಯೋ ಮಿಷಿನಲ್ಲಿ. ಹಾಗಾಗಿ ಇವಾಗ ಇದು ಸ್ವಲ್ಪ ಫ್ರೈ ಆದ ನಂತರ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಕರಿಬೇವು ಫ್ರೈ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗ ಬಂದುಬಿಟ್ಟು ಅಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಮ್ಮ ನನಗೂ ಸ್ವಲ್ಪ ತಿನ್ನೋಕ್ಕೆ ಅಂತ ಕೇಳ್ತಾ ಇದ್ದ. ತಿನ್ನಬಾರ್ದು ಹೋಗು ಅಂತ ಹೇಳಿದ್ದಕ್ಕೆ ಕೊಡಮ್ಮ ಸ್ವಲ್ಪ ಅಂತ ಹೇಳ್ಬಿಟ್ಟು ಪ್ಲೇಟೇ ಎತ್ಕೊಂಡು ಹೋದ ಅವನು. ನಾನು ಸ್ವಲ್ಪ ತಿನ್ಕೋತೀನಿ ಅಂತ ಹೇಳ್ಬಿಟ್ಟು ಇವಾಗ ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಫ್ರೈ ಆದ ನಂತರ ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಈ ಥರ ಮೆಣಸಿನ್ಕಾಯಿ ಹಚ್ಚಿ ಹಾಕೋದಕ್ಕಿಂತ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಯಾವುದೇ ತಿಂಡಿಗಾಗಲಿ ಸಾಂಬಾರಿಗೂ ಅಷ್ಟೇ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ತಿರುವ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ.
ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಉಪ್ಪು ಇವಾಗಲೇ ಹಾಕ್ಕೊಳ್ತೀನಿ ನಾನು. ನಂತರ ಒಂದು ಅರ್ಧ ಸ್ಪೂನು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಉಪ್ಪು ಎಲ್ಲ ಹಾಕ್ಕೊಂಡು ಒಂದು ಸರಿ ಈ ಥರ ತಿರುವ್ಕೊಂಡೆ ನಾನು. ಇವಾಗ ನನ್ನ ಮಗಳು ಮಾವಿನಕಾಯಿ ಎಲ್ಲ ಕೊಟ್ಟಳು. ತುರಿದಿರೋವಂಥ ಮಾವಿನಕಾಯಿ ಕೂಡ ಹಾಕ್ಕೊಂಡು ತಿರುವ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಹಾಕ್ಕೊಂಡ್ರೆ ಆಯಿತು, ಗೊಜ್ಜು ರೆಡಿ ಆಗುತ್ತೆ. ಮಾವಿನಕಾಯಿ ಹಾಕಿದ್ದಾದ್ಮೇಲೆ ಲಾಸ್ಟ್ಗೆ ಹಾಕ್ಕೊಬೇಕು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ಮಾವಿನಕಾಯಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ತೆಕ್ಕೊಂಡ್ರೆ ಸಾಕು. ಜಾಸ್ತಿ ಫ್ರೈ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಇವಾಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುವ್ಕೊಂಡೆ. ಗೊಜ್ಜು ರೆಡಿ ಆಯಿತು. ಹೊಲ್ದ ಹತ್ರಕ್ಕೆ ಬೇರೆ ಕಳಿಸ್ಬೇಕು ತಿಂಡಿ, ಯಾಕಂದರೆ ಅವರು ಗೆಣಸು ಅಗಿಯೋದಕ್ಕೆ ಬೇರೆ ಬಂದಿದ್ದಾರಲ್ಲ. ಹಾಗಾಗಿ ಅವ್ರಿಗೆ ಚಿತ್ರಾನ್ನ ಬೆಳೆಸ್ಬಿಟ್ಟು ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ಗೊಜ್ಜು ತೆಗೆದಿಡ್ತಾಯಿದ್ದೀನಿ. ಸ್ವಲ್ಪ ತೆಗೆದಿಟ್ಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟು ಬೆಳೆಸ್ಕೊಳ್ಳೋಣ. ನಮ್ಮ ಮನೇಲಿ ಗೊಜ್ಜು ಇದ್ದರೆ ತಿಂತಾರೆ, ಮಧ್ಯಾಹ್ನಕ್ಕೂ ತಿಂತಾರೆ, ರಾತ್ರಿಗೂ ಅದನ್ನೇ ಕೇಳ್ತಾರೆ, ಇದ್ರ ನಾಳೆಗೂ ಅದನ್ನೇ ತಿಂತಾರೆ ನನ್ನ ಮಕ್ಕಳು. ಚಿತ್ರಾನ್ನ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತೀನಿ. ಇವಾಗ ಅನ್ನ ಹಾಕ್ಬಿಟ್ಟು ಬೆಳೆಸ್ಕೊಳ್ತಾ ಇದ್ದೀನಿ. ಹೊಲ್ದ ಹತ್ರ ಕಳಿಸ್ಬೇಕು, ಟೈಮ್ ಆಯಿತು, 10 ಗಂಟೆ ಆಗೋಯ್ತು. ಇವಾಗ ಬೆಳೆಸ್ಬೇಕಾದ್ರೆ ಸ್ವಲ್ಪ ಕಡಲೆಬೀಜ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಕಡಲೆಬೀಜ ಮತ್ತು ಗೊಜ್ಜು ಹಾಕ್ಕೊಂಡು ಅನ್ನಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ. ಬೆರೆಸ್ಬಿಟ್ಟು ಇವಾಗ ಹೊಲ್ದ ಹತ್ರ ಕಳ್ಸೋಣ ಅಂತ ಹೇಳ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಕ್ಳಿಗೆ ಕೊಟ್ಟು ಬರ್ತಾರೆ ಅಂತ ಹೇಳ್ಬಿಟ್ಟು ಬೇಗನೆ ಒಂದು 5 ನಿಮಿಷಕ್ಕೆಲ್ಲ ಹೋಗ್ತಾರೆ, ನಡ್ಕೊಂಡು ಹೋಗ್ಬಿಟ್ಟು ಕೊಟ್ಟು ಬರ್ತಾರೆ. ಅವ್ರಿಗೆ ಕಳಿಸ್ಬಿಟ್ಟು ನಾನು ಕೂಡ ತಿಂಡಿ ತಿಂದ್ಕೊಂಡು, ಪಾತ್ರೆಗಳೆಲ್ಲ ಹಂಗೆ ಇತ್ತು. ರಾತ್ರಿ ಮಳೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ಪಾತ್ರೆ ತೊಳೆದಿರಲಿಲ್ಲ. ಹಾಗಾಗಿ ಪಾತ್ರೆ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಆಚೆ ಹಾಕ್ಬಿಟ್ಟು, ನನಗೆ ತಿಂಡಿ ತಿಂದ ತಕ್ಷಣ ಟೀ ಕುಡಿಬೇಕು. ಹಾಗಾಗಿ ಟೀ ಮಾಡಿದೆ. ಟೀ ಮಾಡಿಬಿಟ್ಟು ಸೋಸಿಲ್ಲ, ಹಂಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಮರ್ತು ಬಿಟ್ಟಿದ್ದೀನಿ. ಇದನ್ನೇ ಡಿಪ್ರೆಷನ್ ಅಂತ ಹೇಳ್ತಾರಲ್ಲ. ಹಾಗಾಗಿ 3 ಮಕ್ಳು ಹೇಗೆ ಸಾಕಾಗೋಗಿರುತ್ತೆ. ಆಮೇಲೆ ನಮ್ಮ ಮನೆಯವರು ಗೆಣಸು ಅಗ್ದುಬಿಟ್ಟು ಹೊಲ್ದ ಹತ್ರಕ್ಕೆ ಹೊಲ್ದಾಗಿಂದ ತೊಗೊಬಂದು ಮಾರ್ಕೆಟಿಗೆ ಹಾಕ್ಕೊಂಡೋಗಿದ್ರು. ಅಮೌಂಟ್ ಬೇಕು, ಒಂದು 5,000 ಅಮೌಂಟ್ ಹಾಕು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು. ಅವ್ರಿಗೆ ಅಮೌಂಟ್ ಹಾಕೋಣ ಅಂತ ನೋಡ್ತಾಯಿದ್ದೀನಿ, ನೆಟ್ವರ್ಕ್ ಇರಲಿಲ್ಲ. ಹಾಗಾಗಿ ಇದರಲ್ಲಿ ನಾನು ಟೀ ಸೋಸಿಲ್ಲ, ಹಂಗೆ ಹಾಕ್ಕೊಂಡು ಕುಡಿದ್ಬಿಟ್ಟಿದ್ದೀನಿ. ಆಮೇಲೆ ನೋಡ್ತೀನಿ ಇಷ್ಟೊಂದು ಟೀ ಪುಡಿ ಐತೆ, ಸೋಸೆ ಇಲ್ಲ, ಹಿಂಗೆ ಹಾಕ್ಕೊಂಡು ಕುಡಿದ್ಬಿಟ್ಟಿದ್ದೀನಿ. ನಂತರ ನನ್ನ ಮಕ್ಕಳು, ಅಮ್ಮ ಒಂದೇ ಒಂದು ಬೆಳ್ಳೆಣ್ಣೆ ಐತೆ, ಜ್ಯೂಸ್ ಮಾಡಿಕೊಡು ಅಂದರು. ಅದನ್ನು ಒಡಕ್ಕೆ ನೋಡಿದ್ರೆ ಅದು ಕೂಡ ಕೆಟ್ಟೋಗಿತ್ತು. ಬಿಸಾಕ್ಬಿಟ್ಟು ಇನ್ನು 3 ಮಕ್ಕಳು ಸ್ನಾನ ಮಾಡ್ಕೊಂಡು ಬಂದರು. ಅವ್ರಿಗೆ ತಲೆ ಬಾಚ್ಬಿಟ್ಟು ಆಮೇಲೆ ಪಾತ್ರೆ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವ್ರಿಗೆ ತಲೆ ಬಾಚಿ ಎಲ್ಲ ರೆಡಿ ಮಾಡಿಬಿಡೋಣ ಇವ್ರಿಗೆ, ಆಮೇಲೆ ಆಟ ಆಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ತಲೆ ಬಾಚ್ತಾ ಇದ್ದೆ. ಇನ್ನೂ ಒಬ್ಬಳು ಸ್ನಾನಕ್ಕೆ ಹೋಗಿದ್ಲು, ನನ್ನ ಮಗ ಆವಾಗಲೇ ಮಾಡ್ಕೊಂಡು ಬಂದ ಫಸ್ಟೇ. ಪಾತ್ರೆ ಎಲ್ಲ ತೊಳಿಬೇಕು, ಮಳೆ ಬರೋಂಗಾಗಿತ್ತು. ಸುಮಾರು ಒಂದು 2 ಗಂಟೆ ಆಯಿತು ಇದೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ. ಹಾಗಾಗಿ ಪಾತ್ರೆ ಎಲ್ಲ ತೊಳ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಆಚೆ ಹಾಕಿದ್ದೀನಿ. ಎಲ್ಲ ಪಾತ್ರೆ ಎಲ್ಲ ತೊಳಿಬೇಕು ಇವಾಗ. ನಮ್ಮ ಮನೆಯವರು ಏನೋ ತೊಗೊಬರ್ಬೇಕು ಅಂತ ಹೇಳ್ಬಿಟ್ಟು ಅವರು ಹಂಗೆ ಮಾರ್ಕೆಟಿಂದ ತೊಗೊಂಬರ್ತೀನಿ ಕೊರಟಗೆರೆಗೆ ಹೋಗಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು. ಅವ್ರಿಗೆ ಅಮೌಂಟ್ ಎಲ್ಲ ಪೇ ಮಾಡಿ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೆ. ಪಾತ್ರೆ ತೊಳೆಯೋಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಸುಮಾರು ಒಂದು 2:30-3 ಗಂಟೆ ಆಯಿತು. ನಾನು ಪಾತ್ರೆ ಎಲ್ಲ ತೊಳೆಯೋಷ್ಟರಲ್ಲಿ ಮಳೆ ಬರೋಂಗಾಗಿತ್ತು. ಹಾಗಾಗಿ ಬೇಗ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ನಮಗೆ ಒಳಗಡೆ ಸಿಂಕ್ ಇಲ್ಲ, ನಾವು ಈಚೆನೇ ಪಾತ್ರೆ ತೊಳಿಬೇಕು. ಹಾಗಾಗಿ ನಾನು ಪದೇ ತೊಳೆಯೋದಕ್ಕೆ ಹೋಗಲ್ಲ. ತಿಂಡಿ ತಿಂದ ಒಂದ್ಸರಿ, ಟೀ ಕುಡ್ದ ಒಂದ್ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ಸರಿ ತೊಳ್ಕೊತೀನಿ. ಬೇಷನ್ಗೆ ಹಾಕಿರ್ತೀನಿ ತಿಂದವೆಲ್ಲನ. ಒಂದ್ಸರಿ ಕೂತ್ಕೊಂಡು ಎಲ್ಲ ತೊಳ್ಕೊಂಬಿಡ್ತೀನಿ. ತೊಳೆದ್ಬಿಟ್ಟು ಸ್ಟ್ಯಾಂಡ್ಗೆ ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಪಾತ್ರೆಗಳೆಲ್ಲ ತೊಳ್ಕೊಬಂದು ಒಳಗಡೆ ಇಟ್ಟೆ. ಮಳೆ ಬರೋಂಗಾಗೈತೆ ಅಂತ ಹೇಳ್ಬಿಟ್ಟು ನಾನು ಪಾತ್ರೆ ತೊಳ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಮಕ್ಕಳು ನೋಡಿರಿ ಈ ಅವಾಂತರಗಳು ಮಾಡ್ತಾರೆ. ಪೇಪರೆಲ್ಲ ಕಟ್ ಮಾಡ್ಕೊಂಡು ಕುಂತವ್ರೆ. 3 ಬೈದ್ರೂ ಕೇಳಲ್ಲ, ಎಲ್ಲ ಪೇಪರ್ ಕಟ್ ಮಾಡ್ತಾಯಿರ್ತಾರೆ. ಇನ್ನು ನೈಟ್ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅನ್ನ ಸಾರು ಮುದ್ದೆ ಎಲ್ಲ ಮಾಡುವಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ನಮ್ಮ ಮನೆಯವರು ದೋಸೆ ಮಾಡು ಅಂತಂದರು, ರಾಗಿ ದೋಸೆ. ಹಾಗಾಗಿ ಚಟ್ನಿ ಮಾಡಿಬಿಟ್ಟು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಏನು ಬೇಡ ದೋಸೆಗೆ ಅಂತ ಹೇಳ್ಬಿಟ್ಟು ಬರೀ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹುರ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೆನೆಸಿರೋ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಹಾಕೋಣ ಅಂತ ಹೇಳ್ಬಿಟ್ಟು ರಾಗಿ ದೋಸೆ ಹಾಕೋದಕ್ಕೆ ಹಿಟ್ಟು ಕದ್ರಿಕೊಂಡೆ. ನನ್ನ ಮಗಳು, ಅಮ್ಮ ನಾನೇ ದೋಸೆ ಹಾಕ್ತೀನಿ ಕೊಡಮ್ಮ ಅಂತ ಹೇಳ್ಬಿಟ್ಟು ಆಗ್ತಾ ಕುಂತಿದ್ಲು. ನಮ್ಮ ಮನೆಯವರು ಅವಳಿಗೆ ಬಿಡಬೇಡ, ಅವಳು ದೋಸೆ ಹಾಕಿದ್ರೆ ತಿನ್ನೋದಕ್ಕಾಗಲ್ಲ, ದಪ್ಪಗಾಗ್ತಾಳೆ ಅವಳು ಅಂತ ಅಂದರು. ಹಾಗಾಗಿ ಎದ್ದಳಮ್ಮ ನಿಮ್ಮ ಅಪ್ಪ ಹಿಂಗೆ ಅಂತವ್ರೆ, ನಾನೇ ಹಾಕ್ತೀನಿ ಅಂತ ಅಂದಿದ್ದಕ್ಕೆ ಅವಳಿಗೆ ದೇವ್ರು ಬಂದುಬಿಟ್ಟಿತ್ತು.
ಯಾಕೆ ನಾನು ಚೆನ್ನಾಗಿ ಮಾಡಲ್ಲ ನಮ್ಮ ದೋಸೆನ ಅಂತ ಹೇಳ್ಬಿಟ್ಟು, ನಿಮ್ಮ ಅಪ್ಪಂಗೆ ಸೇರಲ್ವಂತ ನೀನು ಮಾಡಿದ್ರೆ ಎದ್ದೇಳು ಅಂತ ಹೇಳ್ಬಿಟ್ಟು ಮತ್ತೆ ಅವಳನ್ನ ಎಬ್ಸಿ ಕಳಿಸಿ ನಾನೇ ಹಾಕ್ತಾಯಿದ್ದೆ ದೋಸೆನ. ನಮ್ಮ ಮನೇಲಿ ದೋಸೆ ರೊಟ್ಟಿ ಏನಾದರೂ ಮಾಡಿದ್ರೆ ಒಟ್ಟು ಎಲ್ಲ ಹಾಕೋವರೆಗೂ ಇರೋದಿಲ್ಲ. ನಾನು ಹಾಕ್ದಂಗೆ ಅವ್ರು ಹಾಕ್ಕೊಂಡು ತಿನ್ಕೊತಾ ಇರ್ತಾರೆ. ಹಾಕ್ಕೊಡ್ಬೇಕು ಅನ್ನೋ ಹಂಗೆ ಏನೂ ಇಲ್ಲ, ಯಾರಿಗೆ ಬೇಕೋ ಅವ್ರು ಹಾಕ್ಕೊಂಡು ತಿಂತಾ ಇರ್ತಾರೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಯಾವುದೇ ಒಂದು ಕಾರಣಕ್ಕಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ದೋಸೆ ಎಲ್ಲ ಹಾಕಿದೆ, ಸುಮಾರು ಒಂದು 7:30 8 ಗಂಟೆ ಆಯಿತು. ಇದೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ 3 ಮಕ್ಳು ತಗೋ ಹೆಣ್ಗೋ ಅಷ್ಟರಲ್ಲಿ ಸಾಕು ಬೇಕು ಅಂತ ಅನಿಸುತ್ತೆ. ಇವಾಗ ದೋಸೆ ಎಲ್ಲ ಹಾಕ್ತಿದ್ನಲ್ಲ, ಯಾರ್ಯಾರಿಗೆ ಬೇಕೋ ಅವ್ರವ್ರು ಹಾಕ್ಕೊಂಡು ತಿಂತಾಯಿದ್ರು. ನಾನೇನು ಹಾಕ್ಕೊಡ್ಬೇಕು ಅನ್ನೋಂಗೇನಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.